ವೋಟ್ ಶೇರಿಂಗ್ನಲ್ಲಿ RJDಗೆ ಸಿಕ್ಕಿದ್ದೇ ಹೆಚ್ಚು ವೋಟ್ ಪ್ರಮಾಣ ಹೆಚ್ಚಿದ್ರು ಸೀಟ್ಗಳು ಮಾತ್ರ ಸಿಕ್ಕಿಲ್ಲ. RJDಗೆ 22.84%, ಬಿಜೆಪಿಗೆ 20.98%. ಬಿಜೆಪಿಗಿಂತ JDSಗೆ ವೋಟ್ ಶೇರ್ ಜಾಸ್ತಿ ಆಗಿದೆ. ಆದರೆ ಮುನ್ನಡೆ ಹೊಂದಿರೋದು ಮಾತ್ರ 27 ಸ್ಥಾನಗಳಲ್ಲಷ್ಟೇ. ಇದು ನಾವು ಗಮನಿಸಬೇಕು. ವೋಟ್ ಶೇರಿಂಗ್ ಅಲ್ಲಿ ಹೆಚ್ಚು ಪರ್ಸೆಂಟೇಜ್ RJDಗೆ ಸಿಕ್ಕಿದೆ, ಆದರೆ ಗೆದ್ದಿರೋದು ಮಾತ್ರ ಬಿಜೆಪಿ. ಮಾಹಿತಿಯನ್ನು ನೀಡ್ತಾ ಇದ್ರು ನಮ್ಮ ಪ್ರತಿನಿಧಿ ಚಂದ್ರಮೋಹನ್. ನೋಡಿ, ಈಗ ಬಿಜೆಪಿ 90+ ಸ್ಥಾನ, 92 ಸ್ಥಾನಗಳಲ್ಲಿ ಈಗ ಮುನ್ನಡೆಯನ್ನು ಸಾಧಿಸಿದೆ. ಬಟ್ RJD ವೋಟ್ ಶೇರಿಂಗ್ ಅಲ್ಲಿ ಮುಂದೆ ಇದೆ, ಬಟ್ ಸ್ಥಾನಗಳು ಸಿಕ್ಕಿಲ್ಲ. ಹೌದು ಮಧುಸೂದನ್, ಈಗ ಬಿಹಾರದ ವಿಧಾನಸಭಾ ಚುನಾವಣೆಯಲ್ಲಿ ಒಂದು ವಿಚಿತ್ರ ಪರಿಸ್ಥಿತಿ ಕೂಡ ಮತ್ತು ಅಚ್ಚರಿದಾಯಕ ಬೆಳವಣಿಗೆ ಕೂಡ ನಡೆದಿದೆ. ಏನಂತಂದರೆ ಹೆಚ್ಚಿನ ಶೇಕಡವಾರು ಮತವನ್ನು RJD ಪಕ್ಷವೇ ಪಡ್ಕೊಂಡಿದೆ, ಆದರೆ ಹೆಚ್ಚಿನ ಸೀಟ್ಗಳನ್ನು ಮಾತ್ರ ಪಡ್ಕೊಳ್ಳುವಿಕೆ RJD ವಿಫಲವಾಗಿದೆ. ಹೆಚ್ಚಿನ ಸೀಟ್ಗಳನ್ನು ಪಡ್ಕೊಳ್ತಿರ್ತಕ್ಕಂಥ ಪಕ್ಷಗಳು ಅಂತಂದರೆ BJP ಮತ್ತು JDU ಪಕ್ಷಗಳು. ಈ ಎರಡೂ ಪಕ್ಷಗಳಿಗೂ ಕೂಡ RJDಗಿಂತ ಕಡಿಮೆ ಶೇಕಡವಾರು ಮತಗಳು ಬಂದಿವೆ, ಆದರೆ ಹೆಚ್ಚಿನ ಸೀಟುಗಳನ್ನು ಪಡ್ಕೊಳ್ಳುವಲ್ಲಿ ಮಾತ್ರ JDU ಮತ್ತು BJP ಪಕ್ಷಗಳು ಯಶಸ್ವಿಯಾಗಿವೆ. RJD ಹೆಚ್ಚಿನ ಶೇಕಡವಾರು ಮತಗಳನ್ನು ಪಡೆದ್ರೂ ಕೂಡ ಕಡಿಮೆ ಸೀಟುಗಳನ್ನು ಪಡ್ಕೊಂಡಿದೆ. ಇದು ಬೇರೆ ಬೇರೆ ಕಾರಣಗಳಿಂದಾಗಿ ಆಗಿರ್ತಕ್ಕಂಥ ಬೆಳವಣಿಗೆ. ಮುಖ್ಯವಾಗಿ ಪ್ರತಿಯೊಂದು ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ NDAದ ಮಿತ್ರ ಪಕ್ಷಗಳು ತಮ್ಮ ಮತಗಳನ್ನು ಅಧಿಕೃತ ಅಭ್ಯರ್ಥಿಗೆ, ಅಂದರೆ ತಮ್ಮ ಮಿತ್ರ ಪಕ್ಷದಿಂದ ಸ್ಪರ್ಧೆ ಮಾಡಿದಂಥ ಓರ್ವ ಅಭ್ಯರ್ಥಿಗೆ ವರ್ಗಾವಣೆಯನ್ನು ಮಾಡುವಲ್ಲಿ ಯಶಸ್ವಿಯಾಗಿವೆ. ಹೀಗಾಗಿ ಆ ಕ್ಷೇತ್ರದಲ್ಲಿ ಆ ಅಭ್ಯರ್ಥಿ, ಅಂದರೆ NDAದ ಅಭ್ಯರ್ಥಿ ಗೆಲುವನ್ನು ಸಾಧಿಸಿದ್ದಾರೆ. ಆದರೆ ಆ ಕ್ಷೇತ್ರದಲ್ಲಿ RJD ಅಭ್ಯರ್ಥಿ ಮತಗಳನ್ನು ಪಡ್ಕೊಂಡ್ರೂ ಕೂಡ ಗೆಲುವನ್ನು ಸಾಧಿಸಲಿಕ್ಕೆ ಸಾಧ್ಯವಾಗಿಲ್ಲ. ಹೀಗಾಗಿ ಅಲ್ಲಿ ಹೆಚ್ಚಿನ ಮತಗಳನ್ನು ಪಡೆದರೂ ಕೂಡ ಅದನ್ನು ಗೆಲುವನ್ನಾಗಿ ಪರಿವರ್ತನೆ ಮಾಡಿಕೊಳ್ಳಲಿಕ್ಕೆ RJD ಅಭ್ಯರ್ಥಿಗಳು ವಿಫಲವಾಗಿದ್ದಾರೆ. ಆದರೆ NDA ಅಭ್ಯರ್ಥಿಗಳು ತಮ್ಮ ಮಿತ್ರ ಪಕ್ಷದ ಬೇರೆ ಪಕ್ಷಗಳ ಮತಗಳನ್ನು ಕೂಡ ತಮ್ಮ ಅಧಿಕೃತ ಅಭ್ಯರ್ಥಿ ಪಡ್ಕೊಂಡು ಗೆಲುವನ್ನು ಪಡ್ಕೊಳ್ಳುವಲ್ಲಿ ಯಶಸ್ವಿಯಾಗಿದ್ದಾರೆ. ಇದರಿಂದಾಗೂ ಕೂಡ NDA ಅಭ್ಯರ್ಥಿಗಳು ಗೆಲುವನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಸಾಧಿಸಿದ್ದಾರೆ, ಆದರೆ RJD ಅಭ್ಯರ್ಥಿಗಳು ಗೆಲುವನ್ನು ಸಾಧಿಸಿಲ್ಲ. ಈಗ ಮುಖ್ಯವಾಗಿ ಬಿಹಾರ ವಿಧಾನಸಭಾ ಚುನಾವಣೆಯಲ್ಲಿ ಇವತ್ತು ಬಂದಿರುವಂಥ ಫಲಿತಾಂಶದಲ್ಲಿ RJD ಪಕ್ಷ 23% ಮತಗಳನ್ನು ಪಡ್ಕೊಂಡಿದೆ, ಆದರೆ ಮುನ್ನಡೆಯನ್ನು ಸಾಧಿಸಿರ್ತಕ್ಕಂಥದ್ದು ಮಾತ್ರ ಕೇವಲ 27 ವಿಧಾನಸಭಾ ಕ್ಷೇತ್ರಗಳಲ್ಲಿ ಮಾತ್ರನೇ. ಆದರೆ ಇದಕ್ಕೆ ವಿರುದ್ಧವಾಗಿ BJP ಮತ್ತು JDU ಇದಕ್ಕಿಂತ ಕಡಿಮೆ ಶೇಕಡವಾರು ಮತಗಳನ್ನು ಪಡ್ಕೊಂಡಿವೆ. 20% ಮತಗಳನ್ನು ಮಾತ್ರನೇ JDU ಮತ್ತು BJP ಪಕ್ಷಗಳು ಪಡ್ಕೊಂಡಿವೆ. ಈ ಪಕ್ಷಗಳು 20% ಮತಗಳನ್ನು ಪಡ್ಕೊಂಡ್ರೂ ಕೂಡ BJP 92 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನು ಸಾಧಿಸಿದೆ. JDU ಪಕ್ಷ 84 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನು ಸಾಧಿಸುವಲ್ಲಿ ಯಶಸ್ವಿಯಾಗಿದೆ. ಈ ಮುನ್ನಡೆ ಸಾಧಿಸಿರ್ತಕ್ಕಂಥ ಕ್ಷೇತ್ರಗಳನ್ನು ಗೆಲುವಾಗೂ ಕೂಡ ಇವೆರಡು ಪಕ್ಷಗಳು ಪರಿವರ್ತನೆ ಮಾಡಿಕೊಳ್ಬೋದು. ಹಾಗಾಗಿ ಇದು ದೊಡ್ಡ ಒಂದು ಅನುಕೂಲ BJP ಮತ್ತು JDU ಪಕ್ಷಕ್ಕೆ ಆಗಿದೆ. ಆದರೆ RJDಗೆ ಶೇಕಡವಾರು ಮತಗಳಿಕೆ ಪ್ರಮಾಣ ಹೆಚ್ಚಿಗೆ ಇದ್ರೂ ಕೂಡ 23% ಮತವನ್ನು ಪಡೆದರೂ ಕೂಡ 80 ಅಥವಾ 90% ಸ್ಥಾನಗಳನ್ನು ಗೆಲ್ಲಲಿಕ್ಕೆ RJD ಪಕ್ಷಕ್ಕೆ ಸಾಧ್ಯವಾಗಿಲ್ಲ. ಮಧುಸೂದನ್, ಧನ್ಯವಾದ ಚಂದ್ರಮೋಹನ್ ನಿಮ್ಮ ಮಾಹಿತಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.